ಗೋಷ್ಠಿಯಲ್ಲಿ ನಮ್ಮ ಎಲ್ಲ ಮಾಜಿ ಶಾಸಕರುಗಳು ಕೃಷ್ಣಪ್ಪಣ್ಣು, ನಮ್ಮ ಅಖಂಡ ಶ್ರೀನಿವಾಸ ಮೂರ್ತಣ್ಣು ಆದಿಯಾಗಿ ಎಲ್ಲ ನಮ್ಮ ಗ್ರೇಟರ್ ಬೆಂಗಳೂರಿನ ಅಧ್ಯಕ್ಷರುಗಳು ಆದಿಯಾಗಿ ಎಲ್ಲರೂ ಸಹ ನಮ್ಮ ಮಹಿಳಾ ಅಧ್ಯಕ್ಷರು, ಮಹಿಳಾ ಸ್ಪೋಕ್ಸ್ಮನ್ ಎಲ್ಲರೂ ಸಹ ನಮ್ಮ ಹಿರಿಯ ಸ್ಪೋಕ್ಸ್ ದೇವರಾಜಣ್ಣವ್ರು ಆದಿಯಾಗಿ ಎಲ್ಲರೂ ಇದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಗೆ ನಾನು ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಪಕ್ಷದ ವತಿಯಿಂದ ನಾನು ಮೊದಲನೇದಾಗಿ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತು ಪತ್ರಿಕಾಗೋಷ್ಠಿ ಕರೆದಿರತಕ್ಕಂಥ ಉದ್ದೇಶ, ಬೆಂಗಳೂರು ನಗರದಲ್ಲಿ ಈಗಾಗಲೇ ಏನು ಹಿಂದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಏನಿತ್ತು, ಅದಾದ ನಂತರ ಈ ಸರ್ಕಾರ ಬಂದ ನಂತರ ಏನು ಅದನ್ನು GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಹೇಳಿ ಮಾಡಿ ಈಗಾಗಲೇ ಅದನ್ನು 5 ಭಾಗಗಳ ವಿಂಗಡಣೆ ಮಾಡಿ 5 ಭಾಗಕ್ಕೂ ಸಹ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸದೆ ಉಚ್ಚ ನ್ಯಾಯಾಲಯದ ಛೀಮಾರಿ ಹಾಕಿದ ನಂತರವೂ ಈ ಸರ್ಕಾರ ಇದುವರೆಗೂ ಸಹ ಚುನಾವಣೆ ನಡೆಸಲಿಕ್ಕೆ ಅವರು ಯಾವುದೇ ರೀತಿಯ ಪ್ರಯತ್ನವನ್ನು ಮಾಡಲಿಲ್ಲ. ಯಾವುದ್ಯಾವುದೋ ಕುಂಟು ನೆಪಗಳನ್ನ ಹೇಳ್ಕೊಂಡು ಆ ಚುನಾವಣೆನ ಮುಂದೂಡ್ಕೊಂಡು ಬರ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಈಗ ಬೆಂಗಳೂರು ನಗರದಲ್ಲಿ ಹಿಂದೆ ಇದ್ದಂಥ ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ಈಗಿನ ಮುಖ್ಯಮಂತ್ರಿಗಳು, ಆಗಿನ ಕಂದಾಯ ಮಂತ್ರಿಗಳು, ಈಗಿನ ಬೆಂಗಳೂರು ನಗರದ ಮಂತ್ರಿಗಳಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಸಚಿವರು ಆಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಕೃಷ್ಣ ಬೈರೇಗೌಡರು, ಅದರಲ್ಲಿ ಅವರು ಹಿಂದೆ ಕಂದಾಯ ಮಂತ್ರಿಗಳಾಗಿ ಕೆಲಸ ಮಾಡಬೇಕಾದ್ರೆ ತಾವೆಲ್ಲ ನೋಡ್ತಾ ಇದ್ರಿ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ತಾಯಿದ್ರು ಅಂಥೇಳಿ. ಈಗ ಬೆಂಗಳೂರು ನಗರದ ಸಚಿವರಾದ ನಂತರ ಈಗೇನು ಹೊಸದಾಗಿ ಬೆಂಗಳೂರು ನಗರದಲ್ಲಿ ಫುಟ್ಪಾತ್ನ ತೆರವಿನ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ನಾವು ವಿರೋಧ ಪಕ್ಷವಾಗಿ ಸರ್ಕಾರ ಮಾಡಿದಂಥ ಎಲ್ಲ ಕೆಲಸಗಳು ನಾವೇನು ವಿರೋಧ ಮಾಡ್ತಾ ಇಲ್ಲ. ಆದರೆ ನಾವು ಏನು ಫುಟ್ಪಾತ್ ತೆರವಿನ ಏನು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅದನ್ನು ನಾವು ಸ್ವಾಗತ ಮಾಡ್ತೀರಿ. ಆದರೆ ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವ್ರದ್ದು ಅದರಲ್ಲಿ ಈಗಾಗಲೇ ಅವರು ಸರ್ಕಾರಕ್ಕೆ ಹೇಳಿದ್ದಾರೆ, ಒಳ್ಳೆ ಕೆಲಸ ಮಾಡಬೇಕಾದ್ರೆ ನೀವು ಯಾರಲ್ಲಿ ಬಡವರು ಫುಟ್ಪಾತ್ನ ನೀವು ತೆರವು ಮಾಡ್ತಾಯಿದ್ದೀರಿ ಅವ್ರಿಗೆ ಬೇರೆ ಕಡೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಆ ನಂತರ ಅವ್ರನ್ನ ತೆರವುಗೊಳಿಸಿ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಅದು ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಅದಾದ ನಂತರ ಈಗ ಏನು ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಪಾರ್ಕಿಂಗ್ದು ತಾವೆಲ್ಲ ಸ್ಲಾಟು ನೋಡ್ತಾ ಇದ್ದೀರಿ. ತಾವು ಮಾಧ್ಯಮದ ಸ್ನೇಹಿತರು ಪ್ರತಿದಿನ ಸಹ ತಾವೀಗಾಗಲೇ ತೋರಿಸ್ತಾ ಇದ್ದೀರಿ ಇದರಲ್ಲಿ ಎಷ್ಟು ಸಮಸ್ಯೆಗಳಿದೆ. ಈ ರೀತಿ ಸರ್ಕಾರಗಳು ಆದೇಶಗಳು ಮಾಡಿದ್ರೆ ಯಾವ ರೀತಿ ಸಮಸ್ಯೆಗಳಾಗ್ತದೆ ಅಂತೇಳಿ. ಈ ಸರ್ಕಾರ ಬದಲಾದರೂ ಸಹ ಇದುವರೆಗೂ ಸಹ ಬೆಂಗಳೂರು ನಗರದಲ್ಲಿ ಇವರು ಹೇಳ್ತಾ ಇದ್ದಿದ್ದೇನು, ಮಾನ್ಯ ಮುಖ್ಯಮಂತ್ರಿಗಳು ಆದಿಯಾಗಿ BBMP ಇದನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿದರು. ಅದೇ ಬೆಂಗಳೂರು ನಗರದಲ್ಲಿ ಏನು ಟನಲ್ ರಸ್ತೆ ಮಾಡ್ತೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಇದುವರೆಗೂ ಸಹ ಅದಕ್ಕೆ ಏನು ನಮ್ಮ ಅದಕ್ಕೆ ಹಣ ಇದೆ ಅಂತೇಳಿ ಇದುವರೆಗೂ ಸಹ ಯಾರಿಗೂ ಸಹ ತೋರಿಸಲಿಲ್ಲ. ಆದರೆ ರಾಜಕೀಯವಾಗಿ ನಾನು ಟನಲ್ ರಸ್ತೆ ಮಾಡ್ತೀನಿ ಅಂತೇಳಿ ಹೇಳಿದ್ದಾರೆ. ಗುದ್ಲಿ ಪೂಜೆಯನ್ನು ಸಹ ಮಾಡಿದ್ದಾರೆ. ಆದರೆ ನಾನು ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಬೆಂಗಳೂರು ನಗರದಲ್ಲಿ ತಾವೇನು ಮನೆಗಳು, ವಾಸದ ಮನೆಗಳ ಥರ ಸಹ ನೀವು ಪಾರ್ಕಿಂಗ್ ಮಾಡಬಾರ್ದು ಅಂತ ಹೇಳಿದ್ದೀರಿ. ಇವತ್ತೊಂದು ದಿವಸ ಬಾಡಿಗೆ ಮನೆಯಲ್ಲಿ ಇರ್ತಕ್ಕಂಥವರು ಸಹ ಒಂದು ಕಾರನ್ನು, ಒಂದು ಸಣ್ಣ ಕಾರನ್ನು ಇಟ್ಕೊಂಡಿರ್ತಾರೆ. ಆದರೆ ಇವತ್ತು ಈ ಸರ್ಕಾರ ಹೇಳಿದ್ದಾರೆ 2030ಗೆ ನೀವು ಪಾರ್ಕಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಸರ್ಕಾರದ ಸೆಟ್ ಬ್ಯಾಕು ಮತ್ತು ಅವರು ಪಾರ್ಕಿಂಗ್ನ ವ್ಯವಸ್ಥೆ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಸೆಟ್ ಬ್ಯಾಕು ಬಿಡಬಾರ್ದು, ಪಾರ್ಕಿಂಗ್ ಅವ್ರು ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ಈ ಥರದ ಒಂದು ನಿಲುವನ್ನು ಸರ್ಕಾರ ತೆಗೆದುಕೊಂಡಿದೆ. ಆದರೆ ನಾನು ಹೇಳ್ತೀನಿ 2030 ಇರಲಿ, 30-40 ಇರಲಿ, 50-60 ಇರಲಿ, ಸಣ್ಣ ಪ್ರಮಾಣದ ಸೆಟ್ ಬ್ಯಾಕನ್ನಾದರೂ ಅದು ಬಿಡಲೇಬೇಕಾಗ್ತದೆ. ಯಾಕೆ ಅಂತಂದರೆ ಸರ್ಕಾರದ ದ್ವಂದ್ವ ನೀತಿ ಯಾವ ರೀತಿ ಇದೆ ಅಂತಂದರೆ ನಿಜಕ್ಕೂ ಸಹ ಸಾರ್ವಜನಿಕರು ಭಾಳ ಈ ಸರ್ಕಾರದ ವಿರುದ್ಧ ಬೇಸತ್ತೋಗಿದ್ದಾರೆ. ಕಾರಣ ಇಷ್ಟೇ, ಈಗೇನು ತಾವು ತೊಗೊಂಬಂದಿರ್ತಕ್ಕಂಥ ಕಾಯ್ದೆ, ಏನು ಪಾರ್ಕಿಂಗನ ವ್ಯವಸ್ಥೆ, ನೀವು ಪಾರ್ಕಿಂಗ್ ಮಾಡಿದ್ರೆ ಮನೆ ಮುಂದೆನೂ ಸಹ ನೀವು ಅದಕ್ಕೆ ನಾವು ದಂಡವನ್ನು ಹಾಕ್ತೇವೆ, ನೀವು ಪಾರ್ಕಿಂಗ್ ಮಾಡಬಾರ್ದು ಅಂತೇಳಿ. ಬೆಂಗಳೂರು ನಗರ ಬೃಹದಾಕಾರವಾಗಿ ಬೆಳೆದೋಗಿದೆ. ಬೆಂಗಳೂರು ನಗರದಲ್ಲಿ ಯಾರ್ಯಾರು ಇವತ್ತೊಂದು ದಿವಸ ಡೆವಲಪರ್ಸು, ಬಿಲ್ಡರ್ಸು ಯಾರ್ಯಾರು ಬೇರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಮನೆಗಳು ಕಟ್ಟಿ ಮಾರಾಟ ಮಾಡಿ ಹೋಗಿದ್ದಾರೆ. ವಿಶೇಷವಾಗಿ ನಾನು ಇಡೀ ಬೆಂಗಳೂರು ನಗರದ ಮಾತಾಡೋಕ್ಕೆ ಹೋಗಲ್ಲ, ಇಡೀ ಬೆಂಗಳೂರು ನಗರದ ಎಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ. ವಿಶೇಷವಾಗಿ ಏನು
ಖಾತಾ ಅಭಿಯಾನ ಅಂತೇಳಿ ಶುರು ಮಾಡಿದೆ ಸನ್ಮಾನ್ಯ ಕೃಷ್ಣ ಬೈರೇಗೌಡರ ಕ್ಷೇತ್ರದಿಂದ. ಕೃಷ್ಣ ಬೈರೇಗೌಡರ ಕ್ಷೇತ್ರದಲ್ಲೇ ಇವತ್ತೇನು ಬ್ಯಾಟ್ರಾಯನಪುರ ವಿಧಾನಸಭಾ ಕ್ಷೇತ್ರ ಇದೆ, ಅಲ್ಲೇನು ಬಾಗ್ಲೂರು ಇವೆಲ್ಲ ಏನು ಬರ್ತಾ ಇದೆ, ಅಲ್ಲಿ ಖಾತಾನೂ ಇಲ್ಲ. ಸುಮಾರು 30-40 ಸೈಟಲ್ಲಿ ಸುಮಾರು 6 ಫ್ಲೋರು 7 ಫ್ಲೋರು ಕಟ್ಟಿ ಇವತ್ತು ಅವರು ಯಾರ್ಯಾರಿಗೋ ಮಾರಾಟ ಮಾಡಿ ಹೊರಟೋಗಿದ್ದಾರೆ. ಅಲ್ಲಿ ಖಾತಾನೂ ಸಹ ಇಲ್ಲ. ಇವರು ಎ ಖಾತಾಯಿಂದ ಬಿ ಖಾತಾಗೆ ಕನ್ವರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಇದುವರೆಗೂ ಸಹ ನಾನು ಅಂಥ ಒಂದು ಬಿ ಖಾತಾಯಿಂದ ಎ ಖಾತಾ ಕನ್ವರ್ಟ್ ಮಾಡ್ತೀನಿ ಅಂತ, ಆಮೇಲೆ ಹಿಂದೆ ಯಾರು ಮ್ಯಾನ್ಯಲ್ ಎ ಖಾತಾ ಮಾಡ್ಕೊಂಡಿದ್ರು, ಹಿಂದೆನೂ ಸಹ ನಾವು ಭಾಳ ಬಾರಿ ಹೇಳಿದ್ದೀವಿ, ಆ ಎ ಖಾತಾ ಏನಿತ್ತು ಅದೇನು ಮ್ಯಾನ್ಯಲ್ ಕೊಟ್ಟಿದ್ರು. ಈಗ ಅದನ್ನು ಮತ್ತೆ ನೀವು ಪ್ರತಿಯೊಬ್ಬರು ಸಹ ಎಲ್ರಿಗೂ ತೊಂದರೆ ಆಗ್ತಾಯಿದೆ. ಇವತ್ತೇನು ಅದನ್ನು ಮತ್ತೆ ನೀವು ಬಿ ಖಾತಾಗೆ ನೀವು ಎ ಖಾತಾ ನೀವು ಏನು ಇ ಖಾತಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಮ್ಯಾನ್ಯುಯಲ್ ಖಾತಾ ಇದ್ದಿದ್ದನ್ನು ನೀವು ಇ ಖಾತಾ ಮಾಡ್ತೀನಿ ಅಂತೇನು ಹೇಳ್ತಾ ಇದ್ದೀರಿ. ಅದಕ್ಕೆ ನೀವೇನು 5% ಕೊಡ್ತೀರಿ, ರಿಬೇಟ್ ಕೊಡ್ತೀರಿ ಅಂತ ತಾವೇನು ಹೇಳ್ತಾ ಇದ್ದೀರಿ. ಇದುವರೆಗೂ ಸಹ ತಾವು ನೋಡಿ ಪಾಲಿಕೆವಾರು ಸುಮಾರು 250-300 ಪ್ರಕರಣ ಅಷ್ಟೇ, ಸಾವಿರಾರು ಖಾತಾ ಇದ್ದರೂ ಸಹ ಅಪ್ಲೈ ಮಾಡಿರ್ತಕ್ಕಂಥದ್ದು ಬರೀ 250-300 ಜನ. ಪ್ರತಿಯೊಂದು ಪಾಲಿಕೆಗಳಲ್ಲೂ ಸಹ ಯಾರೂ ಸಹ ಜನ ಇದಕ್ಕೆ ಉತ್ಸುಕತೆ ತೋರಿಸ್ತಾ ಇಲ್ಲ. ಕಾರಣ ಇಷ್ಟೇ, ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲೇನು ಒಂದು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಆ ಭ್ರಷ್ಟಾಚಾರದ ವ್ಯವಸ್ಥೆ ಹೇಗಿದೆ ಅಂತಂದರೆ, ನೀವು ಮ್ಯಾನ್ಯುಯಲ್ ಖಾತಾ ಯಾವುದೋ ಕಾಲದಲ್ಲಿ ಮಾಡ್ಕೊಂಡಿರ್ತಕ್ಕಂಥವ್ರು ಇವತ್ತು ಈ ಖಾತಾ ಮಾಡ್ಕೊಳ್ಳೋಕೆ ಹೋದರೆ ಅದಕ್ಕೂ ಸಹ ಅಲ್ಲಿರ್ತಕ್ಕಂಥ RIಗಳಿಗೆ, ರೆವಿನ್ಯೂ ಇನ್ಸ್ಪೆಕ್ಟರ್ಗಳಿಗೆ, AROಗಳಿಗೆ ಅಲ್ಲಿ ಹಣ ಕೊಡದೆ ಏನೂ ಆಗ್ತಾಯಿಲ್ಲ. ಆಮೇಲೆ ಇಲ್ಲಿ ಅವರೇನು ಸ್ವಲ್ಪ ಇಲ್ಲಿಂದ ನಾವೆಲ್ಲ ಸರಿ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಅದೊಂದು ಉದಾಹರಣೆಗೆ ನೋಡಿ, ನಾನು ತೊಗೊಂಬಂದಿದ್ದೀನಿ, ಭಾಳ ಚೆನ್ನಾಗಿ ಒಂದು ಇದನ್ನು ಹಾಕ್ಕೊಂಡಿದ್ದಾರೆ. ಏನು, ಮಾನ್ಯ ಮುಖ್ಯಮಂತ್ರಿಗಳ ಫೋಟೋ, ಉಪಮುಖ್ಯಮಂತ್ರಿಗಳ ಫೋಟೋ, ಕೃಷ್ಣ ಬೈರೇಗೌಡರ ಫೋಟೋ ಹಾಕ್ಕೊಂಡು ಇವತ್ತೇನು ಒಂದು ಇದನ್ನು ಇದು ಮಾಡ್ತಾ ಇದ್ದಾರೆ. ಬರೀ ಫೋಟೋ ನೋಡ್ಲಿಕ್ಕೆ ಚೆನ್ನಾಗಿದೆ, ಇದರಲ್ಲಿ ಎಷ್ಟು ಸಮಸ್ಯೆ ಇದೆ ಅಂತ ಹೇಳ್ತೀನಿ ನೋಡಿ. ಇದರಲ್ಲಿ ಎಷ್ಟು ಸಮಸ್ಯೆ ಇದೆ ಅಂತೇಳಿ, ಎಷ್ಟು ಸಮಸ್ಯೆ ಇದೆ ಅಂತಂದರೆ, ಉದಾಹರಣೆಗೆ ಸರ್, ಕೃಷ್ಣ ಬೈರೇಗೌಡರ ಕ್ಷೇತ್ರದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಬ್ಯಾಟ್ರಾಯನಪುರದಲ್ಲಿ ಇವತ್ತು ಆ ಕಟ್ಟಿಗೆನಹಳ್ಳಿ ಅಂತ ಏನು ಬರ್ತದೆ, ಅಲ್ಲಿ 30-40 ಸೈಟ್ಗೆ ಎಷ್ಟು ಹಾಕಿದ್ದಾರೆ ಅಂತಂದರೆ ಸರ್, 30-40 ಸೈಟ್ಗೆ ಸರ್, ಸೈಟ್ ನಂಬರ್ 1, 2, 3 ಹಾಕಿದ್ದಾರೆ. 13,88,00,000 ಅಂತ ಹಾಕಿದ್ದಾರೆ. ಇದಕ್ಕೆ 13,88,000 ರೂಪಾಯಿ. ಅದೇ ರೀತಿ 4, 5, 6ನೇ ಸೈಟ್ಗೆ 3.30 ಅಂದರೆ 3,30,30,000 ಅಂತ ಹಾಕಿದ್ದಾರೆ. ಮತ್ತೆ ನೋಡಿ 7, 8, 9ನೇ ಸೈಟ್ಗೆ 6,57,000 ರೂಪಾಯಿ ಹಾಕಿದ್ದಾರೆ. ಮತ್ತು ಸೈಟ್ ನಂಬರ್ 10 2,25,000 ರೂಪಾಯಿ ಹಾಕಿದ್ದಾರೆ. ಸೈಟ್ ನಂಬರ್ 11 1,35,000 ರೂಪಾಯಿ. ಈ ಥರದ್ದು ನಾನು ಎಲ್ಲ ಇದು ಮಾಡಿದ್ದೀನಿ. ಈ ಕಾರಣ ಏನು ಅಂತಂದರೆ, ಅವರು BBMP ಆಫೀಸ್ಗೆ ಹೋದರೆ ಇದು ಹೆಡ್ ಆಫೀಸ್ದು ಪ್ರಾಬ್ಲಮ್ಮು, ನೀವು ಅಲ್ಲೋಗಿ ಅಂತಾರೆ. ಅಲ್ಲಿ AROಗಳ ಹತ್ರ ಹೋದರೆ ಅವ್ರು ಹೆಡ್ ಆಫೀಸ್ಗೆ ಕಳಿಸ್ತಾರೆ. ಹೆಡ್ ಆಫೀಸಲ್ಲಿ ಹೋದ್ರಲ್ಲಿ ಎಷ್ಟು ಲೋಪಗಳಿದೆ ಅಂತೇಳಿ ನಾನು ಸಾರ್ವಜನಿಕರ ಗಮನಕ್ಕೆ ತಮ್ಮ ಮುಖಾಂತರ ತರ್ತಾ ಇದ್ದೀನಿ. ಅಂದರೆ ಇದು ಒಬ್ಬರಿಗೆ ಸಮಸ್ಯೆ ಆಗ್ತಾ ಇಲ್ಲ, ಯಾರೂ ಸಹ ಸಾರ್ವಜನಿಕರು ಬಂದು ಅವರ ನೋವನ್ನು ಹೇಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಮ್ಮ ಹತ್ರ ಬರ್ತಾರೆ, ಈ ರೀತಿ ಸಮಸ್ಯೆಗಳಾಗ್ತಾಯಿದೆ. ಇದು ಒಂದು ಭಾಗ ಸರ್. ಎರಡನೇದು ಪಾರ್ಕಿಂಗ್ ವ್ಯವಸ್ಥೆ. ಕೃಷ್ಣ ಬೈರೇಗೌಡರು ಈಗ ಫುಟ್ಪಾತ್ ತೆರವು ಕಾರ್ಯ ಮಾಡ್ತಾ ಇದ್ದಾರೆ. ಈಗಾಗಲೇ ಮನೆಗಳ ಮುಂದೆ ಪಾರ್ಕಿಂಗ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರು ನಗರ ಬೃಹದಾಕಾರವಾಗಿ ಏನು ಬೆಳೆದೋಗಿದೆ, ಇವತ್ತು ಬೆಂಗಳೂರು ನಗರದಲ್ಲಿ ನೀವು ಮನೆಗಳು ಭಾಳ ಹಿಂದೆ ಮನೆಗಳು ಕಟ್ಕೊಂಡಿರ್ತಕ್ಕಂಥವ್ರಿಗೆ ಅಲ್ಲಿ ಸ್ಥಳೀಯವಾಗಿ ಯಾರು ಇಂಜಿನಿಯರ್ಗಳಿದ್ರು ಅವರು ಯಾವುದೋ ಒಂದು ರೀತಿಯಲ್ಲಿ ಅವರಿಗೆಲ್ಲ ಸಹಕಾರವನ್ನು ಕೊಟ್ಟು, ಅಕ್ರಮಗಳಿಗೆ ಸಹಕಾರವನ್ನು ಕೊಟ್ಟು ಅವರೆಲ್ಲ ಬಿಲ್ಡಿಂಗ್ಗಳು ಮಾಡಿಬಿಟ್ಟಿದ್ದಾರೆ. ಅವರು ಬಿಲ್ಡಿಂಗ್ಗಳು ಮಾಡಿ ಯಾವನೋ ಮಾರಿಬಿಟ್ಟು ಹೊರಟೋಗಿದ್ದಾನೆ, ಯಾರೋ ತೊಗೊಂಡಿದ್ದಾರೆ. ಇವತ್ತು ನೀವು ಬೆಂಗಳೂರು ನಗರದಲ್ಲಿ ಎಲ್ಲಿ ಮಾಡ್ಬೋದು, ನೀವು 2 ಕಡೆ ಪಾರ್ಕಿಂಗ್ ಮಾಡಿದ್ರೆ ಎಲ್ಲಿ ಟ್ರಾಫಿಕ್ನ ಸಮಸ್ಯೆ ಹೆಚ್ಚಿದೆ, ನೀವು ಅಲ್ಲಿ ಇಂಥ ಕಾನೂನನ್ನ ತೊಗೊಂಬಂದರೆ ಅರ್ಥ ಇದೆ. ನೀವು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಮನೆಗಳ ಹತ್ರನೂ ಸಹ ನೀವು ಪಾರ್ಕಿಂಗ್ ಮಾಡಬಾರ್ದು ಅಂತಂದರೆ ಅದು ಭಾಳ ದೊಡ್ಡ ಸಮಸ್ಯೆ ಆಗ್ತದೆ. ಇಲ್ಲ, ನೀವು ಒಂದು ಕಮ್ಯುನಿಟಿ ಪಾರ್ಕಿಂಗ್ ಮಾಡಬೇಕು. ಉದಾಹರಣೆಗೆ ನಾನು ಈಗ ಹೇಳ್ತೀನಿ, ವಿಧಾನಸೌಧದಲ್ಲಿ ಇವತ್ತು ನೀವು ಇಡೀ ರಾಜ್ಯದಿಂದ ಜನ ಬರ್ತಾರಲ್ವಾ, ಅಲ್ಲಿ ನಾನು ಒಬ್ಬ ಶಾಸಕನಾಗಿ ಕೆಲಸ ಮಾಡಿರ್ತಕ್ಕಂಥವನು. ಶಾಸಕರ ಗಾಡಿ ಇನ್ನೊಂದು 2-3 ಪಾಸ್ ತಗೊಂಡ್ಬಿಟ್ಟಿದ್ದಾರೆ ಅಂತೇಳಿ ಇಲ್ಲಿ ಪಾರ್ಕಿಂಗ್ನ ಸಮಸ್ಯೆ ಇದೆ ಅಂತೇಳಿ ಸಾಕಷ್ಟು ಜನರ ಮೇಲೆ ಕೇಸನ್ನು ದಾಖಲು ಮಾಡಿದ್ರಿ.
ಸಾಕಷ್ಟು ಜನರ ಮೇಲೆ ನೀವು ಕೇಸ್ ಹಾಕಿದ್ರಿ. ಅದು ಎಲ್ಲಿ ವಿಧಾನಸೌಧದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಸಮಸ್ಯೆ. ಅದೇ ರೀತಿ ನೀವು ರಾಜ್ಯದಲ್ಲಿ ನೀವು MS ಬಿಲ್ಡಿಂಗ್ ಹೋಗಿ, ಅದೇ ರೀತಿ ಸರ್ಕಾರಿ ಕಚೇರಿಗಳು ನೀವು ಎಲ್ಲಾದರೂ ವಿಶ್ವೇಶ್ವರಯ್ಯ ಗೋಪುರ ಅಲ್ಲಿ ಹೋಗಿ, ಅಥವಾ BBMP ನಮ್ಮ ಕೇಂದ್ರ ಕಚೇರಿಗೆ ಹೋಗಿ, ಅಥವಾ ನೀವೇನು ಇವಾಗ 5 ಭಾಗ ಮಾಡ್ಕೊಂಡಿದ್ದೀರಲ್ಲ 5 ಭಾಗದಲ್ಲಿ ನೀವೇನು 5 ಕಚೇರಿನ ತೆಗೆದಿದ್ದೀರಲ್ವಾ ಅಲ್ಲಿ ನೀವು ಹೋಗಿ, ಎಲ್ಲಿ ಸಹ ಸಾರ್ವಜನಿಕರು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಅವರ ಅಹವಾಲುಗಳನ್ನ ಹೇಳಲಿಕ್ಕೆ ಏನು ಬರ್ತಾರೆ, ಅಲ್ಲಿ ಎಲ್ಲಿಯೂ ಸಹ ಪಾರ್ಕಿಂಗ್ನ ವ್ಯವಸ್ಥೆ ಇಲ್ಲ. ನೀವು ಮೊದಲನೇದಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರ, ನೀವು ಎಲ್ಲಿ ಆಡಳಿತಾತ್ಮಕ ದೃಷ್ಟಿಯಿಂದ ಎಲ್ಲಿ ನಮ್ಮ ಸರ್ಕಾರಿ ಕಚೇರಿಗಳಿದ್ದಾವೆ, ಸರ್ಕಾರಿ ಕಚೇರಿಗಳ ಹತ್ರ ನೀವು ಸರಿಯಾದ ರೀತಿಯಲ್ಲಿ ಪಾರ್ಕಿಂಗ್ನ ವ್ಯವಸ್ಥೆ ಮಾಡಬೇಕು. ಮೆಟ್ರೋ ನೀವು ಮಾಡಿದ್ದೀರಿ, ಮೆಟ್ರೋಗೆ ಇವತ್ತು ಹಲವಾರು ಜನ ನಾಗರಿಕರು ಇವತ್ತು ಸಂಚಾರ ಮಾಡ್ತಾರೆ. ಮೆಟ್ರೋ ಸ್ಟೇಷನ್ ಹತ್ರ ಹೋದರೆ ನೀವು ಮೆಟ್ರೋ ಸ್ಟೇಷನ್ ಹತ್ರ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ನೀವು ಮೆಟ್ರೋ ಬರ್ತದೆ ಅಂತ ಗೊತ್ತು, ಮೆಟ್ರೋ ಸ್ಟೇಷನ್ ಬರ್ತದೆ ಅಂತ ಗೊತ್ತು. ಈಗ ಉದಾಹರಣೆಗೆ ಈಗ ರಾಮನಗರ ಆ ಭಾಗದಿಂದ ಬಂದರೆ ನೀವು ಕೊನೆಯದಾಗಿ ರಾಜರಾಜೇಶ್ವರಿ ನಗರ ಅಲ್ಲಿ ನೀವು ಒಂದು ಮೆಟ್ರೋ ಸ್ಟೇಷನ್ ಕೊಟ್ಟಿದ್ದೀರಿ. ನೀವು ಕನಿಷ್ಠ ಪಕ್ಷ ಅಲ್ಲೊಂದು 2-3 ಎಕರೆ ಆದ್ರೂ ನೀವು ಅಕ್ವಿಷನ್ ಮಾಡಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು. ಈ ಭಾಗದಲ್ಲಿ KRPುರಮಿಂದ ನಾವು ಬಂದರೆ ಬೈಯಪ್ಪನಹಳ್ಳಿ ಬಂದರೆ ಆ ಬೈಯಪ್ಪನಹಳ್ಳಿಲಿ ತಾವು ಇದು ಮಾಡ್ತಾಯಿಲ್ಲ. ಅಲ್ಲಿ ಸಹ ಪಾರ್ಕಿಂಗ್ ವ್ಯವಸ್ಥೆ ಅಲ್ಲಿ ಯಾವ ರೀತಿ ಇದೆ ಅಂದರೆ, ನಾನು ಡೈಲಿ ಅದೇ ರಸ್ತೆಯಲ್ಲೇ ಬರ್ತೀನಿ, ಅಲ್ಲಿ ಓಡಾಡ್ತೀನಿ. ಅಲ್ಲಿ ಮೆಟ್ರೋಗೆ ಬರ್ತಕ್ಕಂಥ ಜನ ಆ ರಸ್ತೆಗಳಲ್ಲಿ ಪಾರ್ಕಿಂಗ್ ಮಾಡಿ ಹೋಗ್ತಾರೆ. ಅಲ್ಲಿ ಪೊಲೀಸ್ನವ್ರಿಗೂ ಮತ್ತು ಸಾರ್ವಜನಿಕರಿಗೂ ದಿನಾ ತಿಕ್ಕಾಟ. ಪ್ರತಿದಿನ ಇವರು ತಿಕ್ಕಾಟ ಮಾಡ್ಕೊಂಡು ಗಲಾಟೆಗಳಾಗ್ತದೆ. ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ, ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಈ ರೀತಿ ಸಮಸ್ಯೆಗಳು ಸರ್ಕಾರನೇ ಸೃಷ್ಟಿ ಮಾಡಿರ್ತಕ್ಕಂಥ ಸಮಸ್ಯೆಗಳು. ಈ ರೀತಿ ಸಮಸ್ಯೆಗಳನ್ನ ತಪ್ಪಿಸ್ಬೇಕಾದ್ರೆ, ಉದಾಹರಣೆಗೆ ಮಾನ್ಯ ಕೃಷ್ಣ ಬೈರೇಗೌಡರಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ. ಮಾನ್ಯ ಕೃಷ್ಣ ಬೈರೇಗೌಡರು ಕಾನೂನನ್ನು ಭಾಳ ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂಥವ್ರು, ಸಾರ್ವಜನಿಕರ ಹಿತದೃಷ್ಟಿಯಿಂದ ಭಾಳ ಒಳ್ಳೆಯ ಕೆಲಸಗಳನ್ನ ಮಾಡ್ತೀನಿ ಅಂತ ತಾವು ಮಾಧ್ಯಮದಲ್ಲಿ ಹೇಳಿ, ತಾವು ಒಳ್ಳೆಯ ಒಂದು ಅಭಿಪ್ರಾಯ ನಮ್ಮ ಮೇಲೆ ಬರಬೇಕು ಅಂತೇಳಿ ತಾವು ಭಾವಿಸಿದ್ದೀರಿ. ತಮ್ಮ ಮೇಲೆ ಒಳ್ಳೆಯ ಅಭಿಪ್ರಾಯ ಬರಬೇಕು ಅಂತಂದರೆ, ಮೊದಲನೇದಾಗಿ ನಾನು ಎಲ್ಲ ಸಮಸ್ಯೆಗಳನ್ನು ಹೇಳಕ್ಕೆ ಹೋಗೋದಿಲ್ಲ. ಇವತ್ತು ನಾನು ಹೇಳ್ತೀನಿ, ಯಾವುದಾದ್ರೂ ನೀವು ಸರ್ಕಾರ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ, ಇವತ್ತೇನು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಲ್ಲ. ಲೋಕಲ್ ಗವರ್ನೆನ್ಸ್ ಇಸ್ ವೆರಿ ಇಂಪಾರ್ಟೆಂಟು. ಲೋಕಲ್ ಗವರ್ನೆನ್ಸೇ ಇಲ್ಲದೆ ನೀವು ಇದುವರೆಗೂ ಸಹ 6 ವರ್ಷ ಆಗಿದೆ ಚುನಾವಣೆ ಮಾಡಲಿಲ್ಲ. ನೀವು ಯಾವುದೇ ಒಂದು ಟೋಯಿಂಗ್ ವ್ಯವಸ್ಥೆ ಮಾಡಬೇಕಾದ್ರೆ, ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕಾದ್ರೆ, ಈ ರೀತಿಯ ಆಡಳಿತಾತ್ಮಕ ಇಂಥ ಒಂದು ತೀರ್ಮಾನಗಳನ್ನ ನೀವು ಕೈಗೊಳ್ಳಬೇಕಾದ್ರೆ ತಾವು ಏನು ಮಾಡಬೇಕು? ಮೊದಲನೇದಾಗಿ ಸ್ಥಳೀಯ ಸಂಸ್ಥೆ ಇರಬೇಕು. ನೀವು ಅದರಲ್ಲೇ ಸ್ಥಳೀಯ ಸಂಸ್ಥೆ ಇಲ್ಲ ಅಂತಂದರೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಬೆಂಚು ಹೇಳಿದ್ದಾರೆ. ಅದರಲ್ಲಿ ನೋಡಿ, ನಾನು ತಮಗೆ ಕೊಡ್ತೀನಿ. ಇದರಲ್ಲಿ ಹೇಳಿದ್ದಾರೆ, ಇಲ್ಲಿ ನಮ್ಮ ವೈಭವ್ ಪಾಂಡೆ ಪ್ರಕರಣದಲ್ಲಿ ಕಡ್ಡಾಯವಾದ UP ವರ್ಸಸ್ಸು ವೈಭವ್ ಪಾಂಡೆ ಒಂದು ಪ್ರಕರಣದಲ್ಲಿ ಹೇಳ್ತಾರೆ, ಕಡ್ಡಾಯವಾಗಿ ಸಂವಿಧಾನಿಕ ಮತ್ತು ಶಾಸನಬದ್ಧ ಕ್ರಮಗಳನ್ನು ಅನುಸರಿಸದೆ ಸ್ಥಳೀಯ ಸಂಸ್ಥೆಗಳ ಪ್ರಾತಿನಿಧ್ಯ ಹಾಗೂ ರಚನಾತ್ಮಕ ಅನುಸರಣೆ ನಿಯಮಗಳನ್ನು ಮೀರುವುದು ಅಥವಾ ಬದಲಾಯಿಸುವುದು ಅಸಮರ್ಪಕ ಎಂದು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ. ಇದು ಇಲ್ಲಿ ಹೇಳ್ತಾನೆ. ಅದನ್ನು ಮಾರ್ಕ್ ಮಾಡ್ತಾನೆ. ಅದರಲ್ಲಿ ಒಂದು ಮಾರ್ಕ್ ಮಾಡಿದೆ, ಅದನ್ನು ಮಾರ್ಕ್ ಮಾಡಿದ್ದು ಯಾರ ಹತ್ರ ಇದೆ? ಮಠದ ಪ್ರಭಾವ ಇಲ್ಲಿದೆ ತಾಂತ್ರಿಕವಾಗಿ. ಸರ್ ಇಲ್ಲಿದೆ ತಾಂತ್ರಿಕವಾಗಿ, ತಮಗೂ ಕೊಡ್ತೀನಿ, 4ನೇ ಪೇಜಲ್ಲಿದೆ. ತಾಂತ್ರಿಕವಾಗಿ GBG ಆಕ್ಟ್ 2024 ಸೆಕ್ಷನ್ಗಳ ಅಡಿಯಲ್ಲಿ ಸರ್ಕಾರಕ್ಕೆ ನಿಯಮ ರೂಪಿಸುವ ಅಧಿಕಾರವಿದ್ದರೂ ವೈಭವ್ ಪಾಂಡೆ ವರ್ಸಸ್ ಉತ್ತರ ಪ್ರದೇಶ ರಾಜ್ಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದ ಸ್ಥಳೀಯ ಸ್ವಾಯತ್ತತೆ, ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣ ಮತ್ತು ಕಡ್ಡಾಯ ಸಮಾಲೋಚನೆಯ ತತ್ವಗಳ ಆಧಾರದ ಮೇಲೆ ನೋಡಿದಾಗ ಸ್ಥಳೀಯ ಪಾಲಿಕೆಗಳು ಸಂಪೂರ್ಣವಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನೇರವಾಗಿ ಪಾರ್ಕಿಂಗ್ ನಿಯಮಗಳನ್ನು ಹೇರುವುದು ಕಾನೂನಿನ ನೈತಿಕತೆ ಮತ್ತು ಸಂವಿಧಾನಿಕ ಸ್ಫೂರ್ತಿಯ ಗಂಭೀರ ಉಲ್ಲಂಘನೆಯಾಗುತ್ತದೆ. ಸುಪ್ರೀಂ ಕೋರ್ಟು ಭಾಳ ಕಟ್ ಆ್ಯಂಡ್ ಕ್ಲಿಯರಾಗಿ ಹೇಳಿದ್ದಾರೆ. ಒಂದು, ನೀವು ಸ್ಥಳೀಯ ಸಂಸ್ಥೆ, ನೀವು ಲೋಕಲ್ ಬಾಡಿ ಇಲ್ಲದೆ
ನೀವೇನಾದರೂ ಅಲ್ಲಿ ಲೋಕಲ್ ಬಾಡಿಯಲ್ಲಿ ಏನಾದರೂ ನೀವು ತೀರ್ಮಾನ ಮಾಡಿದ್ರೆ ಅದನ್ನು ನೀವು ಸರಿಪಡಿಸ್ಬೋದೇ ಹೊರತಾಗಿ ನೇರವಾಗಿ ನೀವೇ ಇಂಟರ್ಫಿರೆನ್ಸ್ ಆಗಂಗಿಲ್ಲ ಅಂಥೇಳಿ ಈಗಾಗಲೇ ಸುಪ್ರೀಂ ಕೋರ್ಟು ಕ್ಲಿಯರ್ ಮಾಡಿದ್ದಾರೆ. ಮೊನ್ನೆ ಸುಪ್ರೀಂ ಕೋರ್ಟು ಚೀಫ್ ಜಸ್ಟಿಸ್ ಬ್ಯಾಂಕು ಅದರದ್ದು ಜಡ್ಜ್ಮೆಂಟ್ ಕಾಪಿ ಇಲ್ಲಿದೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕಾಪಿ ಸುಪ್ರೀಂ ಕೋರ್ಟ್ನವರು ಹೇಳಿದ್ದಾರೆ. ಆದರೆ ಈ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇವರಿಗೆ ಯಾವುದೇ ರೀತಿಯ ಕಾನೂನುಗಳು ಇವರಿಗೆ ಅನ್ವಯ ಆಗೋದಿಲ್ಲ. ಯಾವುದೇ ಹೈಕೋರ್ಟ್ನ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ಸ್ ಇವ್ರಿಗೆ ಯಾವುದೂ ಸಹ ಅನ್ವಯ ಆಗೋದಿಲ್ಲ. ಯಾಕೆ ಅಂತಂದರೆ ಇದು ನಿಜವಾಗ್ಲೂ ಸಹ ದುರ್ದೈವ ಏನಪ್ಪ ಅಂತಂದರೆ ವಿಧಾನಸಭೆಯಲ್ಲಿ ಏನು ಶಾಸಕರಿದ್ದಾರೆ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ನಗರದ 28 ವಿಧಾನಸಭಾ ಕ್ಷೇತ್ರದ ಯಾರು ಎಲ್ಲ ಪಕ್ಷದ ಶಾಸಕರಿಗೂ ನಾನು ಕೇಳ್ತೇನೆ, ಆ ಶಾಸಕರು ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತು. ಯಾತಕ್ಕೋಸ್ಕರ ಸದನ ನಡೀತಾ ಇದೆ, ಯಾತಕ್ಕೋಸ್ಕರ ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ. ಮೊನ್ನೆ ನಾನು ವಿರೋಧ ಪಕ್ಷದ ನಾಯಕರು ಅಶೋಕ್ ಅಣ್ಣವರು ನಿಜಕ್ಕೂ ಸಹ ಇದ್ರ ಬಗ್ಗೆ ಬೆಳಕನ್ನು ಚೆಲ್ಲಬೇಕಾಗ್ತದೆ. ಯಾಕೆ ಅಂತಂದರೆ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ಸು ಇಷ್ಟೆಲ್ಲ ಇದ್ದರೂ ಸಹ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಮಾಡದೆ ಇವರು ಸ್ಥಳೀಯ ಸಂಸ್ಥೆ ಆ ಲೋಕಲ್ ಗವರ್ನೆನ್ಸಲ್ಲಿ ಅಲ್ಲಿ ತಗೊಬೇಕಾಗಿರ್ತಕ್ಕಂಥ ನಿರ್ಧಾರಗಳು ಕಾನೂನು ವ್ಯಾಪ್ತಿ ಮೀರಿ ಸರ್ಕಾರ ಈ ರೀತಿ ತೀರ್ಮಾನಗಳು ಮಾಡ್ತಾ ಇರ್ತಕ್ಕಂಥದ್ದು ದುರ್ದೈವದ ಸಂಗತಿ. ಯಾಕೆಂತಂದರೆ ಕಾನೂನು ಮಾಡ್ತಕ್ಕಂಥದ್ದು ಸರ್ಕಾರ ಇರ್ಬೋದು, ಆದರೆ ಸಂವಿಧಾನ ಕಾನೂನಾತ್ಮಕ ಶಾಸನಬದ್ಧ ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಆದರೆ ಈ ಕಾಂಗ್ರೆಸ್ ಸರ್ಕಾರ ಇವತ್ತೇನು ನಾವು ಪೂರ್ಣ ಬಹುಮತದ ಸರ್ಕಾರ ಅಂಥೇಳಿ ನಾವು ಮಾಡಿದ್ದೆಲ್ಲ ಸರಿ ಅಂಥೇಳಿ ದುರಹಂಕಾರದ ತೀರ್ಮಾನಗಳನ್ನ ಮಾಡ್ತಾ ಇದ್ದಾರೆ. ನಿಜಕ್ಕೂ ಸಹ ಇದು ದುರ್ದೈವ. ಹಾಗೆಯೇ ನೋಡಿ ಇಲ್ಲಿದೆ ಜಡ್ಜ್ಮೆಂಟ್, ನಿಮಗೆ ಜಡ್ಜ್ಮೆಂಟ್ ಕಾಪಿ ಕೊಡ್ತೀನಿ, ವೆರಿ ಇಂಪಾರ್ಟೆಂಟು, ಭಾಳ ನೀಟಾಗಿ ಬರ್ತಿದ್ರು ಜಡ್ಜ್ಮೆಂಟು. ಲೋಕಲ್ ಗೌರ್ಮೆಂಟ್ಸ್ ಇಲ್ಲದೆ ಯಾವುದೇ ಕಾರಣಕ್ಕೂ ಸಹ ಇದು ಮಾಡಬಾರ್ದು ಅಂತೇಳಿ ಕಟ್ ಆ್ಯಂಡ್ ಕ್ಲಿಯರ್ ಜಡ್ಜ್ಮೆಂಟ್ ಇದೆ ನೋಡಿ. ಲಾಸ್ಟ್ ಇದು ಪ್ಯಾರಾ ನಂಬರ್ 4ಅಲ್ಲಿ ನಿಮ್ಗೆ ಕೊಡ್ತೀನಿ. ಇದೊಂದು ಚೂರು ಮಾತ್ರ ಓದ್ಬಿಡ್ತೀನಿ. ಇನ್ ಕೇಸ್ ಟರ್ಮ್ ಆಫ್ ಮುನ್ಸಿಪಲ್ ಬಾಡಿ ಕಮ್ಸ್ ಟು ಆನ್ ಎಂಡ್ ಟಿಲ್ ದಿ formation of the elected body, the affairs of such municipal body shall be conducted by their member committee headed by the district magistrate concerned, of which the executive officer, chief executive officer, municipal commissioner shall be a member. The third member shall be a district level officer to be nominated by the district magistrate. Last para, for the purpose of ensuring that the administrative work of the local bodies is not hampered, the government would be at liability to issue a notification for the delegation, or as the case may be, discharge of financial powers in concerns with direction the set out above, subject to the condition that to major policy decision shall be taken by the administrative authority. ವೆರಿ ಕಟ್ ಆ್ಯಂಡ್ ಕ್ಲಿಯರಾಗಿ ಹೇಳಿದ್ದಾರೆ ಸುಪ್ರೀಂ ಕೋರ್ಟು. ನಾನು ಇದು ಬಿಟ್ಟು ಈಗ ಮೊನ್ನೆ ಕೃಷ್ಣ ಬೈರೇಗೌಡರು ನೇರವಾಗಿ ಕೇಳ್ತೀನಿ, ಈಗ ನೀವು ಕಾನೂನು ತೊಗೊಂಬರ್ತಾ ಇದ್ದೀರಿ, ಮನೆಗಳು ಪಾರ್ಕಿಂಗ್ ಇಲ್ಲದೆ ಇದ್ದರೆ ನಾವು ಅಲ್ಲಿ 5,000, 10,000, 15,000 ನಾವು ಫೈನ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದೀವಲ್ಲ ಸರ್. ಈಗ ನಾನು ಈಗಾಗಲೇ ವಿಧಾನಸೌಧ ಹತ್ರ ಪಾರ್ಕಿಂಗ್ ಇಲ್ಲ, ಸರ್ಕಾರಿ ಕಚೇರಿಗಳ ಹತ್ರ ಪಾರ್ಕಿಂಗ್ ಇಲ್ಲ. ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಕೃಷ್ಣಪ್ಪಣ್ಣ ಹೇಳ್ತಾ ಇದ್ದಾಗೆ ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿ ಎಷ್ಟು ಜನ ಹೋಗ್ತಾರೆ, ಅಲ್ಲಿ ಯಾವ ರೀತಿ ಅವ್ಯವಸ್ಥೆ ಇದೆ ನೋಡಿದ್ದೀರ ತಾವು. ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಇದು ಎಲ್ಲವನ್ನೂ ಬಿಟ್ಟು ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಏನು ಶಾಸಕರು ಇವತ್ತು ಹೋದರೆ ನಮಗೆ ಒಂದು ಅವಕಾಶ ಕೊಡ್ತಾರೆ, ಪಾಸ್ ಇದ್ದರೆ ಮಾಜಿ ಶಾಸಕರು ಹೋಗ್ಬೋದು. ಸಾರ್ವಜನಿಕರು ಆ ಸುತ್ತಮುತ್ತ ಎಲ್ಲೂ ಸಹ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಸಾರ್ವಜನಿಕರು ಅಲ್ಲೇನಾದರೂ ಅಲ್ಲಿ ಯಾರೋ ಪೊಲೀಸ್ ಆಯುಕ್ತರನ್ನೋ ಅಥವಾ ಆ ಕಮಿಷನರ್ನೋ ಅಡಿಷನಲ್ ಕಮಿಷನರ್ನೋ ಯಾರನ್ನಾದರೂ ನೋಡ್ಲಿಕ್ಕೆ ಹೋದರೆ ಎಲ್ಲಿಯೂ ಸಹ ಅಲ್ಲಿ ನಿಮಗೆ ಪಾರ್ಕಿಂಗ್ನ ವ್ಯವಸ್ಥೆ ಇಲ್ಲ. ಅಲ್ಲಿ ಸಹ ಜನ ಭಾಳ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ನೋಡಿ ಸರ್, JC ರಸ್ತೆಯಲ್ಲಿ ಪಾಲಿಕೆ ವತಿಯಿಂದ ಒಂದು ಬಹುಮಹಡಿ ಕಟ್ಟಡ ಪಾರ್ಕಿಂಗ್ ವ್ಯವಸ್ಥೆ ನಿರ್ಮಾಣ ಮಾಡಿದ್ರು. ನೋಡಿ ಅಲ್ಲಿ ಇವತ್ತು ಹೋಂಡೈ ಶೋರೂಮ್ ಅವ್ರಿಗೆ ಕೊಟ್ಟಿದ್ದಾರೆ, ಹೋಂಡೈ ಶೋರೂಮ್ ಅವ್ರಿಗೆ ಬಾಡಿಗೆ ಕೊಟ್ಟಿದ್ದಾರೆ. ಪಾಲಿಕೆ ಬಿಲ್ಡಿಂಗು ಸಾರ್ವಜನಿಕ ದೃಷ್ಟಿಯಿಂದ ಅಲ್ಲೇನು ತಾವು
ಪಾರ್ಕಿಂಗ್ಗೆ ಅಂತೇಳಿ ಸಾರ್ವಜನಿಕರು ಪಾರ್ಕಿಂಗ್ಗೆ ಅಂತೇಳಿ ಏನು ಕೊಟ್ಟಿದ್ದಾರೆ, ಅದನ್ನು ಓಂಡೈ ಶೋರೂಮ್ ಅವ್ರಿಗೆ ಬಾಡಿಗೆ ಕೊಟ್ಟಿದ್ದಾರೆ. ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ. ಮಾನ ಮರ್ಯಾದೆ ಏನಾದರೂ ಇದ್ದರೆ ಈ ರೀತಿ ನಡ್ಕೊಳ್ತಾರ? ಮೊದಲನೇದಾಗಿ ಸರ್ಕಾರ ಸರಿಯಾದ ರೀತಿಯಲ್ಲಿ ನಡ್ಕೊಬೇಕಲ್ವಾ? ಈ ರೀತಿ ಸಾರ್ವಜನಿಕರಿಗೆ ದಿನನಿತ್ಯ ತೊಂದರೆ ಕೊಟ್ಕೊಂಡು ನೋಡಿ, ಅಲ್ಲಿ ಅವನೇನು ಮಾಡಿದ್ದಾನೆ, ಪಾರ್ಕಿಂಗ್ ವ್ಯವಸ್ಥೆ ಇರತಕ್ಕಂಥದ್ದನ್ನು ಫಸ್ಟ್ ಫ್ಲೋರು ವಿಂಟೇಜ್ ಕಾರ್ಗಳಿಗೆ ಅವ್ನು ಶೋರೂಮ್ ಮಾಡ್ಕೊಂಡಿದ್ದಾನೆ ನೋಡಿ. ವಿಂಟೇಜ್ ಕಾರುಗಳಿಗೆ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ. ಇದು ಸರ್ಕಾರ ನಡ್ಕೊತಾ ಇರ್ತಕ್ಕಂಥ ನೀತಿ. ಏನು ಹೇಳ್ತೀರಿ ಇವರ ಧೋರಣೆಗೆ? ಹಾಗಾಗಿ ನಿಜವಾಗ್ಲೂ ಸಹ ನಾನು ಮಾಧ್ಯಮದ ಮುಖಾಂತರ ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ಈ ಸರ್ಕಾರ ಜನ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಇವತ್ತು ನೀವು ಸರ್ಕಾರ ನಡೆಸ್ತಾ ಇರ್ತಕ್ಕಂಥದ್ದು, ಮಂತ್ರಿಗಳು ಇವತ್ತು ಅಧಿಕಾರ ನಡೆಸ್ತಾ ಇರ್ತಕ್ಕಂಥದ್ದು, ಯಾರು ಸಾರ್ವಜನಿಕರು ಇವತ್ತಿನ ದಿವಸ ಯಾರು ರೆವಿನ್ಯೂ ಟ್ಯಾಕ್ಸ್ ಇರ್ಬೋದು, ಇವತ್ತು GST ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಎಚ್ಚರಿಕೆನ ಕೊಡ್ತೀನಿ. ಮತ್ತೊಂದು, ತಾವಾಗಲೇ ಹೇಳ್ತಾ ಇದ್ರಿ ಪ್ರದೀಶ್ ಈಶ್ವರ್ ಬಗ್ಗೆ. ಆ ಪ್ರದೀಶ್ ಈಶ್ವರ್ ಬಗ್ಗೆ ಮಾತಾಡುವಂಥ ಒಂದು ವ್ಯವಸ್ಥೆ ನಮಗಂತ ಇಲ್ಲ. ಯಾಕೆಂದರೆ ಆ ಪ್ರದೀಪ್ ಈಶ್ವರ್ ಒಂದು ಕಾಮಿಡಿ ಪೀಸ್. ಅದು ಆ ಕಾಮಿಡಿ ಪೀಸ್ ಬಗ್ಗೆ ನಾವು ಮಾತಾಡಬೇಕಾ? ನಮ್ಮ ಕುಮಾರಣ್ಣವರು ಮಾಸ್ಟರ್ ಪೀಸು. ಆ ಮಾಸ್ಟರ್ ಪೀಸು ಅವರು ಏನು ಹೇಳಬೇಕು, ಏನು ಹೇಳಬಾರ್ದು ಅನ್ನೋದ್ರ ಬಗ್ಗೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಮ್ಮ ನಾಯಕರ ಬಗ್ಗೆ ಮಾತಾಡಿದ್ರೆ ನಾನು ದೊಡ್ಡವನಾಗ್ಬಿಡ್ತೀನಿ, ನನಗೆ ಅಟ್ಲೀಸ್ಟ್ ನಮ್ಮ ರಮೇಶ್ ಗೌಡ್ರು ಹೇಳಿದಂಗೆ ಒಂದು ಚೇರ್ಮನ್ ಆಗಿ, ಒಂದು ಕ್ಯಾಬಿನೆಟ್ ಆಗಿ ರ್ಯಾಂಕನ್ನು ಕೊಡ್ತಾರಂತೇಳಿ ಅವ್ರೇನು ಚಾಲಗಳ ಥರ ಓಡಾಡ್ಕೊಂಡಿದ್ದಾರೆ. ಅವರ ಇನ್ಸ್ಟಿಟ್ಯೂಷನ್ ಓದಿರತಕ್ಕಂಥ ವಿದ್ಯಾವಂತರು ಇವತ್ತು ಯೋಚನೆ ಮಾಡ್ತಾರೆ, ಎಂಥ ಇನ್ಸ್ಟಿಟ್ಯೂಷನ್ ನಾನು ಓದ್ತಾ ಇದ್ದೀನಪ್ಪ, ಇಂಥ ಒಬ್ಬರು ಕಾಮಿಡಿ ಪೀಸ್ ಇದ್ದಾರಲ್ಲ ಅಂಥೇಳಿ ಅವರೇ ಯೋಚನೆ ಮಾಡ್ತಾ ಇದ್ದಾರೆ. ಅದರಿಂದ ಅವ್ರ ಬಗ್ಗೆ ಯೋಚನೆ ಮಾಡೋದು ಬೇಕಿಲ್ಲ. ಮುಂದಿನ ಅವರು ಶಾಸಕರಾಗಿ ಬರಬೇಕಾ ಬೇಡವ ಅನ್ನೋದನ್ನು ಆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಹಾ ಜನತೆ ನಿರ್ಧಾರ ಮಾಡ್ತಾರೆ. ಈ ಥರ ಒಂದು ಸ್ಪೀಚ್ ಕೊಟ್ಬಿಟ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತೀವಿ, ಅಲ್ಲಲ್ಲಿ ನನ್ನ ಟಾಕ್ ನಡೀತದೆ ಅಂಥೇಳಿ ಅವ್ರು ತಿಳ್ಕೊಂಡಿರ್ಬೋದು. ಅದು ಅವರಿಗೆ ತಿರುಗುಬಾಣ ಆಗುತ್ತೆ. ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಲಿಕ್ಕೆ ಸಾಧ್ಯನನ್ರಿ? ಅರ್ಥ ಮಾಡ್ಕೋಬೇಕು. ಆ ಜನ ಬುದ್ಧಿವಂತರಿದ್ದಾರೆ, ಆ ಚಿಕ್ಕಬಳ್ಳಾಪುರ ಪ್ರಜ್ಞಾವಂತ ಮತದಾರರಿದ್ದಾರೆ, ಅವರೇ ಅವ್ರಿಗೆ ಉತ್ತರ ಕೊಡ್ತಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮಾಧ್ಯಮದ ಸ್ನೇಹಿತರಿಗೆ ಮತ್ತು ಇಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ನಮ್ಮ ಬೆಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷರು ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಇವತ್ತಿನ ದಿನ ಸರ್ಕಾರ ವಿಧಾನಮಂಡಲದ ಅಧಿವೇಶನವನ್ನು ಕರೆದಿರತಕ್ಕಂಥದ್ದು. ನಾವುಗಳು ಕೂಡ 10-15 ದಿವಸ ಹಿಂದೆಯೇ ಅಧಿವೇಶನ ಕರೀತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆಗಳನ್ನು ಮಾಡಬೇಕು, ಸರ್ಕಾರದ ಕಿವಿ ಹಿಂಡಬೇಕು, ಒಂದಷ್ಟು ಪ್ರಶ್ನೆಗಳನ್ನು ಕಳಿಸಿ ಸ್ಟಾರ್ಟ್ ಆಗಬೇಕು, ಅಂಥ ಸ್ಟಾರು ಕೂಡ ನಮಗೂ ಸಿಗಬೇಕು ಅಂತ ಹೇಳಿ ಒಂದು ಆಸಕ್ತಿ ವಹಿಸಿ ನಾವು ಸದನಕ್ಕೆ ಹೋಗ್ತೀವಿ. ಆ ಸದನದಲ್ಲಿ ಏನು ನಮ್ಮ ಒಂದು ಡಿಮ್ಯಾಂಡ್ ಏನಿತ್ತು, ಮಾನ್ಯ ಸಚಿವರಾದಂಥ ನಾಗೇಂದ್ರರವರು ಬಹುಶಃ ಕಳೆದ 2 ವರ್ಷಗಳ ಹಿಂದೆ ವಾಲ್ಮೀಕಿ ನಿಗಮದ 187 ಕೋಟಿಯನ್ನು ಲೂಟಿ ಮಾಡಿ ಬೇರೆ ಚುನಾವಣೆಗೆ, ಬೇರೆ ರಾಜ್ಯಗಳ ಚುನಾವಣೆಗೆ ಏನು ಅಕೌಂಟಲ್ಲಿ ವರ್ಗಾವಣೆ ಮಾಡಿ, ಅದೇನು ದೊಡ್ಡ ಮಟ್ಟದ ದಲಿತರ ವಿರೋಧಿ ಸರ್ಕಾರ ಅಂತ ಹೇಳಿ ಏನು ಬಿಂಬಿಸಿ ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಹೌದು 187 ಕೋಟಿ ಅಲ್ಲ, ಬರೀ 87 ಕೋಟಿನೇ ಬಂದಿರೋದು, ತಗೊಂಡಿದ್ದಾರೆ, ಅದು ಆಗಿದೆ, ಅದು ದುರ್ಬಳಕೆ ಆಗಿದೆ ಅಂಥೇಳಿ ಅವರೇ ಸದನದಲ್ಲಿ ಒಪ್ಕೊಂಡಿರತಕ್ಕಂಥದ್ದು. ಆ ವಿಚಾರದಲ್ಲಿ ಅವರು ಜೈಲಿಗೂ ಹೋಗಿ ಈಗ ಬೇಲಲ್ಲಿ ಇರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಅವರಿಗೆ ಮಂತ್ರಿ ಮಾಡಿದಾರಂತ ಹೇಳಿ ನಾವು ಅವ್ರನ್ನ ವಜಾ ಮಾಡಬೇಕು ಅಂತೇಳಿ
ನಾವು ಮತ್ತು ನಮ್ಮ ಮಿತ್ರ ಪಕ್ಷವಾದಂಥ BJP ಅವರು ಇಬ್ಬರೂ ಸೇರಿ, ಅದು ಕೆಳಮನೆ ಇರ್ಬೋದು ಮೇಲ್ಮನೆ ಇರ್ಬೋದು, 2 ಮನೆಗಳಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೂ ಈ ಸರ್ಕಾರ ಹಠಮಾರಿ ಸರ್ಕಾರ, ಭ್ರಷ್ಟರ ಸರ್ಕಾರ ಇವತ್ತು ST ಹಣವನ್ನು ನುಂಗಿ ಇವತ್ತು ಆ ಒಂದು ಸಮಾಜಕ್ಕೆ ಏನು ಹೆಣ್ಣುಮಕ್ಕಳ ಕಣ್ಣೀರನ್ನು ಇವತ್ತು ಬರ್ಸುವಂಥ ಒಂದು ಕೆಟ್ಟ ಒಂದು ಪದ್ಧತಿಗೆ ಇವತ್ತು ನಾಂದಿ ಮಾಡಿ ಕೊಟ್ಟಿದೆ. ಅದರ ವಿರುದ್ಧವಾಗಿ ನಾವು ಏನು ಸೋಮವಾರದಿಂದ ನಿನ್ನೆ ಶುಕ್ರವಾರದವರೆಗೂ ಪ್ರತಿಭಟನೆಯನ್ನು ನಿರಂತರವಾಗಿ ಮಾಡಿದ್ವಿ. ಆದರೆ ಒಬ್ಬ ಮಂತ್ರಿ ಕೂಡ ಸರ್ಕಾರದ ಪರವಾಗಿ ಏನು ನಡೆದಿತ್ತು, ಏನು ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಆಗಲಿಲ್ಲ. ಇನ್ನೇನು ನಿನ್ನೆ ಸದನ ಮುಗಿಯೋ ಟೈಮಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸದನಕ್ಕೆ ಬಂದು ನೀವು ನೋಟಿಸ್ ಕೊಡಿ, ಈ ಹಗರಣದ ಬಗ್ಗೆ ಚರ್ಚೆ ಮಾಡೋಣ, ಮತ್ತೊಂದು ಹೇಳ್ತೀವಿ, ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ, ಏನೇನು ಆಗಿತ್ತು ಹೇಳ್ತೀವಿ ಅಂತೇಳಿ ಮತ್ತೆ ಕಾಲ ಹಗರಣ ಮಾಡಿದ್ರೆ ಹೊತ್ತು ಪ್ರತಿಕ್ರಿಯೆವಂತೂ ಯಾವುದು ಸರಿಯಾದ ರೀತಿಯಲ್ಲಿ ಸಿಕ್ಕಿಲ್ಲ. ಇದು ಒಂದು ಕಡೆ. ಇನ್ನೊಂದು ಕಡೆ ಆಗಲೇ ನಮ್ಮ ರಮೇಶ್ ಗೌಡರು ಹೇಳ್ದಂಗೆ ಬೆಂಗಳೂರು ನಗರದಲ್ಲಿ ಇವತ್ತೇನು ನಮ್ಮನ್ನು ನಾವು ಈ ಒಂದು ಜೀವಿಯ ವಿಚಾರದಲ್ಲಿ ಇವತ್ತು ಚುನಾವಣೆ ಮಾಡ್ತಾರೆ, ನಾಳೆ ಚುನಾವಣೆ ಮಾಡ್ತಾರೆ, ಇನ್ನೇನು 5 ಪಾಲಿಕೆ ಆಯ್ತಲ್ಲ ಅಂತ ಹೇಳಿ ನಾವೆಲ್ಲ ಕೂಡ ಇವತ್ತು ಚುನಾವಣೆಗೆ ತಯಾರಾಗಿರತಕ್ಕಂಥ ಸಂದರ್ಭದಲ್ಲಿ ಒಂದಲ್ಲ ಒಂದು ನೆಪವನ್ನು ಹೂಡಿ ಇವತ್ತು ಈ ರಾಜ್ಯ ಸರ್ಕಾರ ಡ್ರ್ಯಾಗ್ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ ಇವತ್ತು ಯಾವುದೇ ಅಧಿಕಾರಿಗಳು ಕೆಲಸ ಮಾಡೋಕ್ಕೆ ರೆಡಿ ಇಲ್ಲ. ಬೆಂಗಳೂರು ನಗರದಲ್ಲಿ 5 ಪಾಲಿಕೆ ಆಗಿದೆ, ಬರೀ ನಾಮಕರಣ ಆಗಿದೆ, ಬರೀ ನೇಮಿಂಗ್ ಚೇಂಜ್ ಆಗಿದೆ, ಬಿಟ್ಟರೆ ಬೇರೆ ಯಾವುದು ಕೆಲಸ ಆಗ್ತಾ ಇಲ್ಲ. ಒಬ್ಬ ಶಾಸಕರಿಗೂ ಕೂಡ ಅವರು ಕೆಲಸ ಮಾಡಿಸುವಂಥ ಶಕ್ತಿ ಕೂಡ ಇಲ್ಲ. ಯಾಕೆಂದರೆ ಅಧಿಕಾರಿಗಳು ಯಾರು ಮಾತನ್ನು ಕೇಳ್ತಾ ಇಲ್ಲ. ಕಾಂಗ್ರೆಸ್ ಶಾಸಕರೇ ನೋವನ್ನು ತೊಡಗಿಸ್ಕೊತಾ ಇರತಕ್ಕಂಥ ಒಂದು ಘಟನೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಬೆಂಗಳೂರು ನಗರದಲ್ಲಿ 1,40,00,000 ಜನಸಂಖ್ಯೆ ಇರತಕ್ಕಂಥ ಈ ಒಂದು ನಗರದಲ್ಲಿ 1.5 ಕೋಟಿ ವೆಹಿಕಲ್ಗಳು ಓಡಾಡ್ತಾ ಇರತಕ್ಕಂಥದ್ದು, 1,50,00,000 ವಾಹನಗಳಿದೆ. ಆಗಲೇ ಸರ್ಕಾರ ಇವತ್ತು ಫುಟ್ಪಾತ್ ವಿಚಾರದಲ್ಲಿ ಆಗಲೇ ಎಲ್ಲರನ್ನ ಕೂಡ ತೆರವುಗೊಳಿಸ್ತೀವಿ ಅಂತ ಹೇಳಿ ಏನೋ ಒಂದು ನೆಪ ಹೂಡಿ ಅದನ್ನು ಮಾಡೋದಕ್ಕಿಂತ ಹೊರಟಿದ್ದಾರೆ, ಒಪ್ಕೋತೀನಿ. ಮತ್ತು ಪಾದಾಚಾರಿಗಳಿಗೆ ತೊಂದರೆ ಆಗ್ತಾ ಇರತಕ್ಕಂಥದ್ದನ್ನು ಕೂಡ ಒಪ್ಕೋತೀನಿ. ಅದರಿಂದ ಸಾಕಷ್ಟು ಆಕ್ಸಿಡೆಂಟ್ಗಳಾಗುತ್ತೆ. ಅದಕ್ಕೆ ವಿಶೇಷವಾಗಿ ಅವ್ರಿಗೂ ಪರ್ಯಾಯವಾಗಿ ಬೇರೆ ವ್ಯವಸ್ಥೆಯನ್ನು ಕೂಡ ಸರಿಯಾದ ರೀತಿಯಲ್ಲಿ ಮಾಡಿ ಕೆಲವ್ರಿಗೆ ID ಕಾರ್ಡ್ಗಳು ಕೊಟ್ಟಿದ್ದಾರೆ, ಕೆಲವ್ರಿಗೂ ಕೊಟ್ಟಿಲ್ಲ. ಅದನ್ನು ಕೂಡ ಸರಿಯಾದ ರೀತಿಯಲ್ಲಿ ಅವರು ನಿಭಾಯಿಸ್ತಾ ಇಲ್ಲ. ಇವತ್ತು 30ನೇ ತಾರೀಕು ಗಡುವನ್ನು ಕೂಡ ಕೊಟ್ಟಿದ್ದಾರೆ. ಬಹುಶಃ KBJ ಅಂತ ಅವ್ರನ್ನ ಕರಿತೀವಿ, ಕೃಷ್ಣ ಬೈರೇಗೌಡ್ರನ್ನ. ಆ ಕೃಷ್ಣ ಬೈರೇಗೌಡರು ಮಾನ್ಯ ಸಚಿವರು ಇವತ್ತು ಭಾಳ ಸೂಕ್ಷ್ಮವಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡಬೇಕು ಅನ್ನೋದು ಒಂದು ಛಲ ಇಟ್ಕೊಂಡು ಮುಂದೆ ಬಂದಿದ್ದಾರೆ. ಆದರೆ ಅಧಿಕಾರಿಗಳು ಅದಕ್ಕೆ ಯಾವುದೇ ರೀತಿಯಲ್ಲಿ ಸರಿಯಾದ ಒಂದು ಸ್ಪಂದನೆ ಸಿಗ್ತಾ ಇಲ್ಲ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ವಿಶೇಷವಾಗಿ ಈ ಪಾರ್ಕಿಂಗ್ ಸ್ಲಾಟ್ ಏನು ಸರ್ಕಾರ ಇವತ್ತು ಏನು ಒಂದು ದರೋಡೆ ಸರ್ಕಾರ, ಇದು ಒಂದು ಪಿಕ್ ಪ್ಯಾಕೆಟ್ ಸರ್ಕಾರ. ಜನರು ಮನೆ ಟ್ಯಾಕ್ಸ್ ಕಟ್ತಾರೆ, ಸರ್ಕಾರ ರಾಜ್ಯ ಸರ್ಕಾರದ ಎಲ್ಲ ಥರ ಟ್ಯಾಕ್ಸ್ಗಳನ್ನ ಕಟ್ತಾರೆ. ಅವರು ಮನೆ ಮುಂದೆ ವೆಹಿಕಲ್ನ ನಿಲ್ಲಿಸಿದ್ರೆ ಮತ್ತೆ ಅವ್ರಿಗೆ ಪೆನಾಲ್ಟಿ ಕಟ್ಟಬೇಕೇನ್ರಿ? ಅವ್ರ ಮನೆ ಮುಂದೆ ಅವ್ರ ವೆಹಿಕಲ್ನ ನಿಲ್ಸ್ಕೊಳ್ಳೋಕೆ ಅಧಿಕಾರ ಇಲ್ವಾ? ಏನು ತಿಳ್ಕೊಂಡಿದ್ದೀರಾ ನೀವು? ಇವತ್ತು ನಿಮಗೂ ಬಹುಮತ ಇರ್ಬೋದು, ನೀವೇನು ಶಾಶ್ವತವಾಗಿ ಗೂಟ ಹೊಡ್ಕೊಂಡು ಕೂತಿರ್ತೀರಾ? ಯಾವತ್ತು ಜನರ ಸಹಮತನೂ ತಗೋಬೇಕು. ಅದನ್ನು ಬಿಟ್ಟು ಇವತ್ತು ಜನರನ್ನು ಸುಳಿಗೆ ಮಾಡುವಂಥ ಕೆಲಸ ಆಗಬಾರ್ದು. ಇದನ್ನು ನಾನು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ. ಸಾರ್ವಜನಿಕವಾಗಿ ಇದು ಚರ್ಚೆ ಆಗಬೇಕು. ಅದನ್ನು ಬಿಟ್ಟು ಇವತ್ತು ನಾವು ಕೂತ್ರೆ ಟ್ಯಾಕ್ಸು, ನಿಂತರೆ ಟ್ಯಾಕ್ಸು ಅಂಥೇಳಿ ಜನ ರಸ್ತೆಯಲ್ಲಿ ಓಡಾಡೋಕ್ಕೂ ಕೂಡ ಟ್ಯಾಕ್ಸ್ ಹಾಕ್ಬಿಡಿ, ಜನ ಓಡಾಡೋದೇ ಬೇಡ. ಏನು ತಿಳ್ಕೊಂಡಿದ್ದೀರಾ ನೀವು? ಹೇಳಬೇಕಾಗ್ತದೆ. ಅದರಿಂದ ಬಹುಶಃ ಬೆಂಗಳೂರು ನಗರದ ವಿಚಾರವಾಗಿ ನಾನು ಕೂಡ ಸರ್ಕಾರಕ್ಕೆ ಸದನದಲ್ಲಿ ಚರ್ಚೆ ಮಾಡುವರಿದ್ದೀವಿ. ಇದಕ್ಕೆ ವಿಶೇಷವಾಗಿ ಒಂದು ಅರ್ಧ ಗಂಟೆಗಳ ಚರ್ಚೆಯನ್ನು ಕೂಡ ಹಾಕೋತಾ ಇದ್ದೀನಿ. ಈ ಒಂದು ವಿಚಾರ ನನಗಂತೆ ನಮ್ಮ ರಮೇಶ್ ಗೌಡರು ಹೇಳಿದಂಗೆ ಬಹುಶಃ ಬೆಂಗಳೂರು ನಗರದಲ್ಲಿ ನಮಗೆ ಶಾಸಕರು ಇಲ್ಲ, ಒಪ್ಕೋತೀವಿ. ಆದರೆ ನಾವಿಬ್ಬರು ವಿಧಾನ ಪರಿಷತ್ನ ಶಾಸಕರಿದ್ದೀವಿ. ನಾವು BJPಯವರು ಮತ್ತು ನಾವು ಇಬ್ಬರು ಸೇರಿ ಕೂಡ
ಹೋರಾಟ ಮಾಡಲಿದ್ದೀವಿ ಸದನದ ಒಳಗಡೆ ಸದನದ ಹೊರಗಡೆ. ಯಾಕೆಂದರೆ ಇವತ್ತು ಸರ್ಕಾರ ಒಂದು ಸ್ಪಷ್ಟ ಹೇಳಲಿ, ಈ ಥರ ನಾವು ಪಾದಾಚಾರಿಗಳಿಗೆ ಮತ್ತು ಈ ಒಂದು ಪಾರ್ಕಿಂಗ್ ಸ್ಲಾಟ್ಗಳಿಗೆ ಈ ಥರ ಶುಲ್ಕ ಹಾಕ್ತೀವಿ, ಈ ಥರ ನಿಯಮ ಇದೆ, ಈ ಥರ ಒಂದು ಕಾನೂನನ್ನ ತರ್ತಾ ಇದ್ದೀವಿ, ಇದು ಜನರ ಜೊತೆಯಲ್ಲಿ ನಾವು ಮಾತನಾಡ್ತೀವಿ. ಮತ್ತು ಬೆಂಗಳೂರು ನಗರದ ಶಾಸಕರ ವಿಶೇಷ ಸಭೆಯನ್ನು ಕರೆದು ಏನೇನು ಮಾಡಬೇಕು, ಏನು ಮಾಡ್ತಾ ಇದ್ದೀರಿ, ಜನರ ಅಭಿಪ್ರಾಯ ಏನು ಎಲ್ಲವನ್ನು ಕೂಡ ಸಂಗ್ರಹ ಮಾಡಲಿ. ಅದಾದ ನಂತರ ಒಂದು ಕನ್ಕ್ಲೂಡಿಗೆ ಬರೋಣ. ಬೇಕಾದ್ರೆ ಒಂದು ಸಮಿತಿ ಮಾಡಿ ಎಕ್ಸ್ಪೋರ್ಟ್ಗಳಿರ್ತಾರೆ, ಈ ಟ್ರಾಫಿಕ್ ಎಕ್ಸ್ಪೋರ್ಟ್ಗಳು ಇರ್ತಾರೆ, ಮತ್ತು ಕೆಲವು ನಿವೃತ್ತ ಜುಡಿಷಿಯಲಲ್ಲಿ ಇರತಕ್ಕಂಥವ್ರು ಇರ್ತಾರೆ, ಮತ್ತು IAS ಅಧಿಕಾರಿಗಳು ಇರ್ತಾರೆ. ಇವನ್ನೆಲ್ಲ ಕೂಡ ತಗೊಂಡು ಒಂದು ಡಿಸ್ಕಷನ್ ಆಗಲಿ. ಡಿಸ್ಕಷನ್ ಆದಮೇಲೆ ಡಿಸಿಷನ್ಗೆ ಬರೋಣ. ಅದನ್ನು ಬಿಟ್ಟು ತರಾತುರಿಯಲ್ಲಿ ನಾನು ನಾಳೆನೇ ತಂದುಬಿಡ್ತೀನಿ, ಸರ್ಕಾರ ಈ ಒಂದು ಬಿಲ್ಲನ್ನು ತರ ಕೂಡ ಹೊರಟಿದ್ದಾರೆ. ನಿನ್ನ ಅಪಾರ್ಟ್ಮೆಂಟ್ ಬಿಲ್ಲನ್ನು ತಂದಿದ್ರು, ಅದ್ರ ಬಗ್ಗೆ ಕೂಡ ಚರ್ಚೆನೇ ಆಗಿಲ್ಲ. ಈ ಥರ ಅನೇಕ ಘಟನೆಗಳು ಬೆಂಗಳೂರು ನಗರದಲ್ಲಿ ಇರತಕ್ಕಂಥದ್ದು. ಬೆಂಗಳೂರು ಇವತ್ತು ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲೇ ರೆವಿನ್ಯೂ ಕೊಡುವಂಥ ಒಂದು ಸರ್ಕಾರಕ್ಕೆ ಒಂದು ಸ್ವರ್ಗ ಭೂಮಿ ಇದ್ದಂಗೆ. 60% ರೆವಿನ್ಯೂ ಬೆಂಗಳೂರು ನಗರದಿಂದ ಬರ್ತಾ ಇರತಕ್ಕಂಥದ್ದು. ನಿಮ್ಮ ಯೋಗ್ಯತೆಗೆ ಕಸ ತೆಗಿಯೋಕ್ಕಾಗಿಲ್ಲ, ಒಂದು ಗುಂಡಿ ಮುಚ್ಚಕ್ಕಾಗಿಲ್ಲ, ಏನು ಯೋಗ್ಯತೆ ಇಲ್ದರೆ ಸರ್ಕಾರ ಇವತ್ತು ಈ ಪಾರ್ಕಿಂಗ್ ಸ್ಲ್ಯಾಟ್ಗೆ ಒಂದು ಶುಲ್ಕ ಮಾಡ್ತಾರಂತೆ. ಅವ್ರವ್ರ ಮನೆ ಮುಂದೆ ಅವ್ರವ್ರ ವೆಹಿಕಲ್ ನಿಲ್ಸಂಗಿಲ್ಲ. ಏನ್ರಿ ಇದು? ನಿಮ್ಮ ದುರಾಡಳಿತ ಜನ ಇಡೀ ಶಾಪ್ ಆಗ್ತಾ ಇದ್ದಾರೆ. ಇದನ್ನು ನೀವು ಎಚ್ಚರಿಕೆ ಅಂತಲೂ ತಗೊಳ್ಳಿ, ಸರ್ಕಾರದ ಒಂದು ಸಲಹೆ ಅಂತಲೂ ತಗೊಳ್ಳಿ. ಬಹುಶಃ JDS ಪಕ್ಷ ನೀವೇನಾದರೂ ತರಾತುರಿಯಲ್ಲಿ ಈ ಥರ ಏನಾದರೂ ಒಂದು ಕಾನೂನನ್ನ ತಂದು ಜನರು ಇವತ್ತು ನೋಡಿ, ಬಡವರು ಭಾಳ ಜನ ಟ್ಯಾಕ್ಸಿ ಡ್ರೈವರ್ಗಳು, ಆಟೋ ಡ್ರೈವರ್ಗಳು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾರೆ. ಅವ್ರ ಮನೆ ಮುಂದೆ ಅವ್ರ ವೆಹಿಕಲ್ನ ನಿಲ್ಸ್ಕೊಳ್ಳೋಕ್ಕೂ ಆಗಲ್ಲ ಅಂದರೆ ಅದಕ್ಕೂ ಒಂದು ಟ್ಯಾಕ್ಸ್ ಕಟ್ಟು ಅಂದರೆ ಎಲ್ಲಿಗ್ರಿ ಹೋಗ್ಬೇಕು? ಸರ್ಕಾರ ಅರ್ಥ ಮಾಡ್ಕೋಬೇಕು ಇದ್ರ ಬಗ್ಗೆ. ನೀವು ಏನೋ ನಮ್ಗೆ ಅಧಿಕಾರ ಇದೆ ಅಂದ್ಬಿಟ್ಟು ಏನು ಬೇಕಾದ್ರೂ ತಂದು ಈ ಥರ ಒಂದು ಸರ್ವಾಧಿಕಾರಿ ಧೋರಣೆಯನ್ನು ತರಬೇಕಂದ್ರೆ ಖಂಡಿತ ಜನ ಬುದ್ಧಿ ಕಲಿಸ್ತಾರೆ. ಹುಷಾರ್, 5 ವರ್ಷಕ್ಕೊಂದ್ಸತಿ ರಿನ್ಯೂವಲ್ಗೆ ಹೋಗಲೇಬೇಕು. ನೀವೇನು 100 ವರ್ಷ ಕೂತ್ಕೊಂಡಿರಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೂ ಹೇಳ್ತೀನಿ, ಬೆಂಗಳೂರು ನಗರದ ಸಚಿವರಿಗೂ ಹೇಳ್ತೀನಿ, ಇದ್ರ ಬಗ್ಗೆ ಕೂಲಂಕುಷಿಯಾಗಿ ಚರ್ಚೆ ಆಗಿ ತನಿಖೆ ಆಗಲಿ. ಎಲ್ಲ ಥರ ಆದಮೇಲೆ ಒಂದು ಕನ್ಕ್ಲೂಡ್ಗೆ ಬರೋಣ. ಇದನ್ನು ಸಾರ್ವಜನಿಕವಾಗಿ ಪಬ್ಲಿಕ್ ಡೆಮೋಗೆ ಬಿಡಿ. ಪಬ್ಲಿಕ್ ಡೆಮೋ ಬಗ್ಗೆ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಮೇಲ್ ID ಕೊಡ್ತೀರಿ, ಫ್ರೀ ಟೋಲ್ ನಂಬರ್ನ ಕೊಡ್ತೀರಿ, ಎಲ್ಲ ಥರನೂ ಕೂಡ ಸಂಗ್ರಹ ಮಾಡ್ತೀರಿ. ಆಗಲೇ ಹಿಂದೆ ಅಪಾರ್ಟ್ಮೆಂಟ್ಸ್ ಅಸೋಸಿಯೇಷನ್ ಅವ್ರನ್ನ ಕೂಡ ಸಭೆ ಕರೆದಿದ್ರಿ. ಆ ಸಭೆಯಲ್ಲಿ ಕೂಡ ಒಂದಷ್ಟು ಅಪಾರ್ಟ್ಮೆಂಟ್ಸ್ ಮಾಲೀಕರ ಒಂದು ಸಮಸ್ಯೆಗಳ ಬಗ್ಗೆ ಕೂಡ ಚರ್ಚೆ ಮಾಡಿದ್ರಿ. ಅದಕ್ಕೂ ಕೂಡ ವಿಶೇಷ ಬಿಲ್ಲನ್ನು ತಂದಿದ್ದೀರಿ. ಒಂದಷ್ಟು